ಇದಾಗ ಕರಾಳ ಸತ್ಯಗಳು ಬಯಲಾದವು. 100% ಪ್ಯೂರ್ ಎಡಿಬಲ್ ಅಂತ ಹಾಕಿದ್ರೆ ಮತ್ತೆ ನಾನು ಎಡಿಬಲ್ ಅಂತಿದೆ. ಪಾಪ ಹಳ್ಳಿ ಜನರು ಇದನ್ನ ಪ್ಯಾರಾಚೂಟ್ ಅಂತ ತಗೊಂಡೆ ಅಂತ ಅದೇ ಸೇಮ್ ಇದರಲ್ಲಿ ಕೊಡ್ತಾರೆ. ಇಂಗ್ಲಿಷ್ ಅಲ್ಲಿ ಇಷ್ಟು ದೊಡ್ಡ ಲೇಬಲ್ ಹಾಕೊಂಡು 100% ಎಡಿಬಲ್ ಆಯಿಲ್ ಅಂತ ಹಾಕೊಂಡು ಲೇಬಲ್ ಹಾಕೊಂಡು ಮಿಸ್ ಬ್ರ್ಯಾಂಡ್ ಮಾಡಕ್ಕಾಗತ್ತೆ ನಿಮಗೆ? ನಮಗೆ ಕಾನೂನೇ ಗೊತ್ತಿಲ್ಲ ಅಂತ. ಕಿಲರ್ ಆಯಿಲ್ ಏನ್ ಹೇಳ್ತೀವಿ, ವೈಟ್ ಆಯಿಲ್ ಅಥವಾ ಮಿನರಲ್ ಆಯಿಲ್ ಅಥವಾ ಪ್ಯಾರಾಫಿನ್ ಆಯಿಲ್ ಅನ್ನ ಈ ಎಣ್ಣೆಯೊಳಗೆ ತಿನ್ನೋ ಎಣ್ಣೆಯೊಳಗೆ ಸೇರಿಸಿ ಅದನ್ನ ಜನರಿಗೆ ಹಂಚಿ ಆ ಮೂಲಕ ಕ್ಯಾನ್ಸರ್, ಹೃದ್ರೋಗ, ಕಿಡ್ನಿ ವೈಫಲ್ಯದಂತ ರೋಗ ಕೊಡುವಂತ ಫ್ಯಾಕ್ಟರಿ ಒಳಗೆ ನಾವು ಬಂದಿದೀವಿ. ಇವರು ಕಂಪ್ಲೀಟ್ ಆಗಿ ಇದೊಂದು ಮಿಸ್ ಬ್ರ್ಯಾಂಡ್ ಮಾಡಿಕೊಂಡು ಇದಕ್ಕೆ ಕಲಬೆರಕೆ ಮಾಡಿಕೊಂಡು ಜನರಿಗೆ ತಿನ್ನಿಸ್ತಿದ್ದಾರೆ. ಇವರು ನೋಡಿ ಯಾವ ರೀತಿ ಎಣ್ಣೆನೆಲ್ಲ ಸಂಗ್ರಹ ಮಾಡಿಟ್ಟಿದ್ದಾರೆ. ಇವರು ತಮ್ಮದೇ ಆದಂತ ಒಂದು ಕೋಕೋನಟ್ ಆಯಿಲ್ ಅಂತ ಹೇಳ್ಕೊಂಡು ಇದನ್ನ ಗಾಯತ್ರಿ ಕೋಕೋನಟ್ ಆಯಿಲ್ ಅಂತ ಹೇಳಿ ಪ್ಯೂರ್ ಕೋಕೋನಟ್ ಆಯಿಲ್ ಅಂತ ಹೇಳ್ಕೊಂಡು ಮಾರ್ತಾರೆ. ಆದ್ರೆ ಇವರು ಪ್ಯೂರ್ ಕೋಕೋನಟ್ ಆಯಿಲ್ ಆಫ್ ಎಡಿಬಲ್ ಗ್ರೇಡ್ ಅಂತ ಹೇಳ್ಕೊಂಡು ಮಿಸ್ ಬ್ರ್ಯಾಂಡ್ ಮಾಡ್ಕೊಂಡು ಕೊಡ್ತಾರೆ. ನಾವಿಲ್ಲಿ ಬಂದಾಗ ಇಲ್ಲ ನಾವು ಬರೀ ತಲೆಗೆ ಹಾಕುವಂತ ಎಣ್ಣೆನ ಮಾರ್ತಿದೀವಿ ಅಂತಾರೆ. ಆದ್ರೆ ಇಲ್ಲಿ ಬರೀತಾರೆ ಪ್ಯೂರ್ ಎಡಿಬಲ್ ಆಯಿಲ್ ಅಂತ. ಇದು ಜನರನ್ನ ದಾರಿ ತಪ್ಪಿಸಿ ವಿಷ ಉಣಿಸುವ ಕೆಲಸ ಅಲ್ಲದೆ ಮತ್ತಿನ್ನೇನು ಹೇಳಿ. ಅಡುಗೆ ಎಣ್ಣೆಗೆ ಕ್ಯಾನ್ಸರ್ ಕಾರಕ ಪೆಟ್ರೋಲಿಯಂ ಉತ್ಪನ್ನ ಮಿನರಲ್ ಆಯಿಲ್ ಅನ್ನ ಮಿಕ್ಸ್ ಮಾಡೋ ದಂಧೆ ನಮ್ಮ ರಾಜ್ಯದಲ್ಲಿ ಅಪಾಯಕಾರಿ ಮಟ್ಟದಲ್ಲಿ ಬೆಳೆಯುತ್ತಿದೆ. ಸಣ್ಣ ಪುಟ್ಟ ಎಣ್ಣೆ ಅಂಗಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಮಿಲ್ಗಳಲ್ಲೂ ನಡೆಯುತ್ತಿದೆ ಅನ್ನೋ ಸತ್ಯ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಕೆಲವು ಮಿಲ್ ಅಲ್ಲಿ ಮಾಡ್ತಾರೆ, ಕಡಿಮೆ ಕೊಡ್ತಾರೆ. ಕಡಿಮೆ ಅಂದ್ರೆ ರೇಟ್ ಕಡಿಮೆ ಕೊಡ್ತಾರೆ, ಅದು ಮಿಸ್ ಮಾಡ್ತಾರೆ. ಮಿಲ್ಲಲ್ಲೇ ಮಾಡ್ತಾರೆ. ಇಲ್ಲಿ ನಮ್ಮ ಹತ್ರ ಬಂದು ಇದು ಆಗೋದ ಮಿಲ್ಲಲ್ಲೇ ಮಾಡ್ತಾರೆ. ಅದನ್ನ ಮಿಲ್ಲಲ್ಲೇ ಮಾಡ್ತಾರೆ, ನಮ್ಮ ಬಂದು ಮಾಡಲಿಲ್ಲ. ಪೆಟ್ರೋಲಿಯಂ ರಿಫೈನರಿ ಕಂಪನಿಗಳಲ್ಲಿ ತ್ಯಾಜ್ಯವಾಗಿ ಹೊರಬರೋ ಈ ಮಿನರಲ್ ಆಯಿಲ್ ಲೀಟರ್ಗೆ 10-20 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಬಣ್ಣ, ರುಚಿ, ವಾಸನೆ ಇಲ್ಲದ ಈ ಎಣ್ಣೆ ಸುಲಭವಾಗಿ ಎಲ್ಲಾ ಖಾದ್ಯ ಎಣ್ಣೆ ಜೊತೆ ಮಿಕ್ಸ್ ಆಗೋದ್ರಿಂದ ಬ್ರಾಂಡೆಡ್ ಎಣ್ಣೆ ಮಾರಾಟಗಾರರು ಮಿಕ್ಸ್ ಮಾಡಿ ಜನರಿಗೆ ಅತಿ ಕಡಿಮೆ ಬೆಲೆಗೆ ಅಡುಗೆ ಎಣ್ಣೆ ಮಾರಾಟ ಮಾಡ್ತಿದ್ದಾರೆ. ಎಲ್ಲ ಹೊರಗಡೆ ಯಾರಲ್ಲಿ ಮಿಲ್ ಇಲ್ಲ, ಅಲ್ಲೆಲ್ಲ ಮಿಲ್ ಅಂತ ಬೋರ್ಡ್ ಹಾಕೊಂಡು ಕುಂತಾರಲ್ಲ, ಎಲ್ಲ ಬೋಗಸ್. ಎಲ್ಲ ಹೊರಗಡೆ ಯಾರಲ್ಲಿ ಮಿಲ್ ಇಲ್ಲ, ಅಲ್ಲೆಲ್ಲ ಮಿಲ್ ಅಂತ ಬೋರ್ಡ್ ಹಾಕೊಂಡು ಕುಂತಾರಲ್ಲ, ಎಲ್ಲ ಬೋಗಸ್. ಕಳ್ಳರು ಸೇರಿ ಸರ್ಕಾರ ಮಾಡಿದ್ರೆ ವ್ಯವಹಾರಿಗೆ ಆಗುತ್ತೆ, ಕಳ್ಳತನನೇ ಆಗುತ್ತೆ. ಈ ಪ್ಯಾರಾಫಿನ್ ಎಣ್ಣೆ ಕ್ಯಾನ್ಸರ್ ಕಾರಕ ಅಷ್ಟೇ ಅಲ್ಲ, ಮನುಷ್ಯನ ಜೀರ್ಣಾಂಗವನ್ನೇ ಹಾಳು ಮಾಡುತ್ತೆ, ಕಿಡ್ನಿ ವೈಫಲ್ಯಕ್ಕೂ ಕಾರಣ ಆಗುತ್ತೆ, ಮಕ್ಕಳಿಗೆ ಸಾವು ತರಬಹುದು ಈ ಡೆಡ್ಲಿ ಆಯಿಲ್. ಯೂಶಲಿ ಹೆಂಗಂದ್ರೆ ಅದು ಹೋಗ್ತಾ ಸೇರ್ಕೊಂಡು ತುಂಬಾ ಕ್ವಾಂಟಿಟಿ ಜಾಸ್ತಿ ಆದಾಗ ಖಂಡಿತ ಲಿವರ್ ಮೇಲಾಗಿರ್ಬೋದು, ಕಿಡ್ನಿ ಮೇಲಾಗಿರ್ಬೋದು ಪರಿಣಾಮ ಬೀರುತ್ತೆ. ಇದೇ ಸುಮಾರು ಒಂದು ವರ್ಷಾನುಗಟ್ಟಲೆ ಇದೇ ತರ ಕಂಟಿನ್ಯೂ ಆದ್ರೆ ಇದನ್ನ ಕಾರ್ಸಿನೋಜೆನಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಕಾರ್ಸಿನೋಜೆನಿಕ್ ಅಂದ್ರೆ ಈ ತರ ಕ್ಯಾನ್ಸರ್ ಕಾಸ್ ಉತ್ಪತ್ತಿ ಮಾಡುವಂತ ಸಬ್ಸ್ಟೆನ್ಸ್. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದ ಗಲ್ಲಿಗಳಲ್ಲಿ ಆಯಿಲ್ ಮಿಕ್ಸಿಂಗ್ ದಂಧೆ ಯಾರ ಭಯವೂ ಇಲ್ಲದೆ ನಡೆಯುತ್ತಿದೆ. ಅದರಲ್ಲೂ ನಮ್ಮ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಪ್ಯೂರ್ ಒರಿಜಿನಲ್ ಅಂತ ಹೇಳಿ ಜನರಿಗೆ ಭಾರಿ ಮೋಸ ಮಾಡಲಾಗ್ತಿದೆ. ನಿಮಗೆ 30 ರೂಪಾಯಿ 40 ರೂಪಾಯಿ ವೈಟ್ ಆಯಿಲ್ ಬರುತ್ತೆ, ಟ್ಯಾಂಕರ್ ಲೆಟ್ಲೆ ಬಂದು ಅವರು ಡಂಪ್ ಮಾಡಿ ಕೊಬ್ಬರಿ ಎಣ್ಣೆ ಮಿಕ್ಸ್. ವೈಟ್ ಆಯಿಲ್ ಯಾವ್ದಕ್ಕೂ ಮಿಕ್ಸ್ ಮಾಡಕ್ಕಾಗುತ್ತೆ, ಇದಕ್ಕೆ ಮಾಡ್ತಾರೆ, ಇದಕ್ಕೂ ಮಾಡ್ತಾರೆ, ಕೊಬ್ಬರಿ ಎಣ್ಣೆ ಮಾಡ್ತಾರೆ. ಗೊತ್ತಾಗಲ್ಲ, ಅದು ಯಾರಿಗೂ ಗೊತ್ತಾಗಲ್ಲ, ತಿನ್ನಕ್ಕೆ ಗೊತ್ತಾಗಲ್ಲ. ಏನಾಗುತ್ತೆ, ಯಾವ ಎಣ್ಣೆಗೆ ಬೇಕಾದ್ರೆ ಹಾಕ್ಬೋದಾ, ಯಾವ ಎಣ್ಣೆಗೆ ಹಾಕ್ತಾರೆ. ತ್ಯಾಜ್ಯ ಸೇರ್ಬೇಕಾದ ಮಿನರಲ್ ಆಯಿಲ್ ಈಗ ಜನರ ಹೊಟ್ಟೆ ಸೇರಿ ಕೊಡಬಾರದ ರೋಗ ಕೊಡ್ತಿದ್ರು. ಆರೋಗ್ಯ ಇಲಾಖೆ ಮಾತ್ರ ಕೈಕಟ್ಟಿ ಕುಳಿತಿದೆ. ಈ ಮಾಫಿಯಾವನ್ನ ಬೆನ್ನತ್ತಿ ಹೆಡೆಮುರಿ ಕಟ್ಟಲು ಸರ್ಕಾರ ಒಂದು ಜಾಗೃತ ದಳವನ್ನೇ ನೇಮಿಸಬೇಕು. ಇಲ್ಲದಿದ್ರೆ ಈ ಕಿಲ್ಲರ್ ಆಯಿಲ್ ತಿಂದು ಸಮಾಜ ತುಂಬಾ ಕ್ಯಾನ್ಸರ್, ಹೃದ್ರೋಗಿಗಳನ್ನೇ ಕಾಣಬೇಕಾಗತ್ತೆ. ಎಚ್ಚರ. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿಬರೂರು, ನ್ಯೂಸ್ 18 ಕನ್ನಡ.